ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೀಸಲಾತಿಯ ಮೂಲಕ ನಮ್ಮನ್ನ ಗಟ್ಟಿ ಮಾಡುವಂತ ಕೆಲಸಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಪೂರಕವಾಗಿ ಹಲವಾರು ಯೋಜನೆ ಆಗಿದೆ. ಶಿಕ್ಷಣದಲ್ಲಿ ನಮ್ಗೆ ಆದ್ಯತೆ ಸಿಕ್ಕಿದೆ. ಓದೋದಕ್ಕೆ ಸಾಲದಿಂದ ಹಿಡಿದು ಹಾಸ್ಟೆಲ್ ಇಂದ ಹಿಡಿದು ಇದನ್ನು ಕೊಡೋದಕ್ಕೆ ಆರಂಭದಲ್ಲಿ ಶುರು ಮಾಡಿದ್ರು. ಹೆಣ್ಣುಮಕ್ಳು ಹುಟ್ಟಿದ ತಕ್ಷಣ ಅವಳ ಹೆಸರಲ್ಲಿ ದುಡ್ಡು ಇಡಿ, ಸೇವಿಂಗ್ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ರು. ಇವತ್ತು ಸುಮಾರು 3.5 ಕೋಟಿ ಹೆಣ್ಮಕ್ಳು ಯಾರು ಹುಟ್ಟಿದ್ದಾರೆ ಕಳೆದ 10 ವರ್ಷದಲ್ಲಿ ಅವರ ಹೆಸರಲ್ಲಿ ತಂದೆ ತಾಯಿ ಸೇವಿಂಗ್ ಮಾಡಿದ್ದಾರೆ. ಸೇವಿಂಗ್ ಮಾಡೋದು ತಂದೆ ತಾಯಿ, ಆದ್ರೆ ಅದಕ್ಕೆ ಪ್ರೇರಣೆಯನ್ನ ಕೊಟ್ರು. ಸಾಮಾಜಿಕವಾಗಿ ನಮ್ಮನ್ನ ಗಟ್ಟಿ ಮಾಡುವಂತದನ್ನ ಮಾಡಿದ್ರು. ನಮ್ಮ ವಿರುದ್ಧ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಅದಕ್ಕೆ ಕಾನೂನಿನ ರಕ್ಷಣೆಯನ್ನು ಕೊಡುವಂತ ಬಿಲ್ಗಳನ್ನು ತಂದ್ರು. ಆರ್ಥಿಕವಾಗಿ ಸದೃಢ ಮಾಡಕ್ಕೆ ಯಾವ ಯಾವ ಯೋಜನೆ ಇದೆ, ಅದು ಸ್ಟಾರ್ಟ್ಅಪ್ ಇರಬಹುದು, ಅದು ನಂದೇ ಇಲಾಖೆ ಆದಂತ MSME ಇಂಡಸ್ಟ್ರಿಗೆ ಕೊಡುವಂತ ಆದ್ಯತೆ ಇರಬಹುದು, ಖರೀದಿ ಬಗ್ಗೆ ಇರುವಂತದ್ದು ಇರಬಹುದು, MSMEಗಳಿಂದ ಸ್ಟ್ಯಾಂಡ್ ಅಪ್ ಇಂಡಿಯಾ ಇರಬಹುದು, ಮುದ್ರಾ ಇರಬಹುದು. ಅತ್ಯಂತ ಹೆಚ್ಚು ಲೋನು ಕೊಟ್ಟಿರುವಂತದ್ದು ಇವತ್ತು ದೇಶದಲ್ಲಿ ಮಹಿಳೆಯರಿಗೆ. ಅಂದ್ರೆ ಒಟ್ಟು ಮುದ್ರಾದಲ್ಲಿ 69% ಮಹಿಳೆಯರು ಲೋನ್ ತಗೊಂಡಿದ್ದಾರೆ. ಅದು ಬ್ಯೂಟಿ ಪಾರ್ಲರ್ ಇರಬಹುದು, ಅದು ಬೇರೆ ಬೇರೆ ಚಿಕ್ಕ ಪುಟ್ಟ, ಅಥವಾ ಫುಡ್ ಪ್ರೊಡಕ್ಷನ್ಗೆ ಜಾಸ್ತಿ, ಫುಡ್ ಪ್ರೊಸೆಸಿಂಗ್ಗೆ ಜಾಸ್ತಿ. ಈವನ್ MSME ಅಲ್ಲಿ PMEGP ಲೋನ್ ಅಲ್ಲಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಲ್ಲಿ ಮಹಿಳೆಯರು ಸುಮಾರು 49% ತಗೊಂಡಿದ್ದಾರೆ. ಈ ರೀತಿ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ಆರ್ಥಿಕವಾಗಿ ಮಹಿಳೆಯನ್ನು ಸದೃಢ ಮಾಡಬೇಕು. ದ್ರೋಣ್ ಕೊಟ್ರೆ ದ್ರೋಣ್ ದೀದಿ ಅಂತ ಕರೆದ್ರು, ಅವರಿಗೆ ನಾವು ಟ್ರೈನಿಂಗ್ ಕೊಟ್ವಿ. ನಾವು ಕೃಷಿ ಇಲಾಖೆಯಲ್ಲಿ ನಾನು ಮಂತ್ರಿ ಇದ್ದಾಗ ಮಹಿಳೆಯರಿಗೆ ದ್ರೋಣ್ ಟ್ರೈನಿಂಗ್ ಕೊಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಇವತ್ತು ದ್ರೋಣ್ ದೀದಿ ಆಗಿದ್ದಾರೆ, ಲಖ್ಪತಿ ದೀದಿ ಆಗಿದ್ದಾರೆ. SHG ಗ್ರೂಪಿಗೆ ನಾವು ಸುಮಾರು 10 ಕೋಟಿ ಹೆಣ್ಮಕ್ಳು ಇರುವಂತ ಸುಮಾರು 90 ಲಕ್ಷ SHG ಗ್ರೂಪಿಗೆ ನಾವು ಸಹಾಯ ಮಾಡಿದ್ವಿ. ಹೀಗೆ ಆರ್ಥಿಕವಾಗಿ ಮಹಿಳೆಯರನ್ನ ಸದೃಢ ಮಾಡೋದಕ್ಕೆ ಯೋಜನೆಯನ್ನ ಪ್ರಧಾನಮಂತ್ರಿ ಅವರು ಯೋಚನೆ ಮಾಡಿದ್ರು. ಕೊನೆಯದಾಗಿ ನಾವು ನಿರ್ಣಯದಲ್ಲಿ ಇರಬೇಕು. ಅದು ವಿಧಾನಸಭೆಯಲ್ಲಿ ಇರಬೇಕು, ರಾಜ್ಯಸಭೆ ಲೋಕಸಭೆಯಲ್ಲಿ ಇರಬೇಕು. ಆದ್ರೆ ಅಡಿಪಾಯ ಅಥವಾ ಒಂದು ಕೇಂದ್ರ ಎಲ್ಲಿರ್ಬೇಕು ಅಂತ ನಿರ್ಧಾರ ಮಾಡಿದಾಗ ಪ್ರಧಾನಿಯವರು ಯೋಚನೆ ಮಾಡಿದ್ರು, ಮೊದಲು ನನ್ನಿಂದ ಶುರು ಆಗಬೇಕು, ನಾನು ಇದಕ್ಕೆ ಆದ್ಯತೆ ಕೊಡಬೇಕು. ನಾನು ಆದ್ಯತೆ ಕೊಟ್ಟಾಗ ರಾಜ್ಯಗಳವರು ಕೊಡ್ತಾರೆ, ಇಲ್ಲಾಂದ್ರೆ ಮಾತಾಡುವ ಹಕ್ಕಿರಲ್ಲ. ಅದಕ್ಕಾಗಿ ಇವತ್ತು ಹೆಚ್ಚು ಸೀಟುಗಳನ್ನು ಕೂಡ ಕೊಟ್ಟು ಮಹಿಳೆಯರನ್ನ ಗೆಲ್ಲಿಸಿಕೊಳ್ಳುವಂತದ್ದಾಯ್ತು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮೊದಲ ಇಲೆಕ್ಷನ್ 1957ರಲ್ಲಿ ಆದಾಗ 3% ಮಹಿಳೆಯರಿದ್ವಿ ನಾವು. 3% ಅಲ್ಲಿ ಸುಮಾರು 22 ಜನ ಮಹಿಳೆಯರು ಮೊದಲ ಪಾರ್ಲಿಮೆಂಟ್ ಅಲ್ಲಿ ಇದ್ರು. ಅದು ಕಡಿಮೆ ಅಲ್ಲ. ಆ ಕಾಲಕ್ಕೆ ಮಹಿಳೆಯರು ಮನೆಯಿಂದ ಆಚೆನೆ ಬರಲ್ಲ ಅನ್ನುವಂತ ಸ್ಥಿತಿಯಲ್ಲಿರುವಾಗ 22 ಮಹಿಳೆಯರು ಬಂದಿದ್ದಾರೆ ಪಾರ್ಲಿಮೆಂಟ್ಗೆ. ಆದ್ರೆ ಅದು ಇವತ್ತು 2024ರಲ್ಲಿ 75 ಮಹಿಳೆಯರ ತನಕ ರೀಚ್ ಆಗಿದೆ. ಮತ್ತು ಬಹಳ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋಸ್ ಅನ್ನ ಮಹಿಳೆಯರು ನಿಭಾವಣೆ ಮಾಡುವಂತದ್ದು. ಅವತ್ತು 15 ಜನ ರಾಜ್ಯಸಭೆಯಲ್ಲಿ ಇದ್ರು, ಇವತ್ತು ಸುಮಾರು 42 ಜನ ಹೆಣ್ಮಕ್ಳು ರಾಜ್ಯಸಭೆಯಲ್ಲಿದ್ದಾರೆ. ಈ ರೀತಿ ನಮ್ಮ ಪರ್ಸೆಂಟೇಜ್ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ. ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಹೆಚ್ಚು ಸೀಟ್ ಕೊಡಬೇಕು ಅನ್ನೋದ್ರಲ್ಲಿ ಫೋಕಸ್ ಇದ್ದಾರೆ. ಇತ್ತೀಚೆಗೆ ನಾನು ಕೇರಳ ಎಲೆಕ್ಷನ್ ನ ಇನ್ಚಾರ್ಜ್ ಹೋದಾಗ ಕೂಡ ಫಸ್ಟ್ ಕ್ವಶನ್, ನಿಮ್ಮ ಕೋರ್ ಕಮಿಟಿಯಲ್ಲಿ ಮಹಿಳೆಯರು ಇಲ್ವಾ ಅಂತ ಕೇಳಿದ್ರು. ಫಸ್ಟ್ ಕ್ವಶನ್, ದಟ್ ಈಸ್ ಇಸ್ ಕನ್ಸರ್ನ್. ನಾವು ಹೋಗಿ ಕೂತ ತಕ್ಷಣ ಅಲ್ಲಿ ಕೋರ್ ಕಮಿಟಿಯಲ್ಲಿ ಮಹಿಳೆಯರಿಲ್ಲ. ನಾನು ಹೋಗಿ ಕೂತ ತಕ್ಷಣ ಫಸ್ಟ್ ಹಿಂಗ್ ನೋಡಿದ್ರು, ಫಸ್ಟ್ ಕ್ವಶನ್ ಮಹಿಳೆಯರಿಲ್ವಾ ಅಂತ ಕೇಳಿದ್ರು. ಅದಕ್ಕಾಗಿ ಮಹಿಳೆಯರಿಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ಪಾರ್ಟಿಯ ಡಿಸಿಷನ್ ಮೇಕಿಂಗ್ ಇರ್ಬೋದು ಅಥವಾ ಸರ್ಕಾರದ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರ್ಬೋದು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋದಕ್ಕೆ ವಿಶೇಷವಾದಂತ ಒತ್ತನ್ನು ನಮ್ಮ ಪ್ರಧಾನಿಯವರು ಕೊಡ್ತಾ ಇದ್ದಾರೆ. ನಮ್ಗೆ ಬಹಳ ಖುಷಿ ಅಂದ್ರೆ 16, 17, 18 ಈ ದೇಶದ ಇತಿಹಾಸದಲ್ಲಿ ಒಂದು ಮರೆಯಲಾಗದ ಚರ್ಚೆ ನಡೆಯುವಂತದಿದೆ. ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಬೇಕು, 33% ಅನ್ನ ಕೊಡಬೇಕು ಅಂದ ತಕ್ಷಣ ಪುರುಷರಿಗೆ ಇಲ್ಲ ಅಂತಲ್ಲ. ನಮ್ಮ ಸೆನ್ಸಸ್ 2011ರಲ್ಲಿ ಆಗಿರುವಂತದ್ದು, ಮತ್ತೆ ಹೊಸದಾಗಿ ಸೆನ್ಸಸ್ ಆಗಬೇಕು. ಸಹಜವಾಗಿ ನಮ್ಮ ಪಾಪ್ಯುಲೇಷನ್ ಹೆಚ್ಚಾಗಿಯೇ ಆಗಿದೆ ದೇಶದಲ್ಲಿ. ಪಾಪ್ಯುಲೇಷನ್ ಆಧಾರದಲ್ಲಿ ಸೀಟುಗಳು ಹೆಚ್ಚಾಗಬೇಕು. ಅದಕ್ಕಾಗಿ ಇವತ್ತು ಸೀಟುಗಳನ್ನು ಕೂಡ ಏರಿಕೆ ಮಾಡಿ ಆ 33% ಅನ್ನ ಮಹಿಳೆಯರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುವಂತದಿದೆ. ನಾಡಿದ್ದು 16, 17, 18ರಂದು ಚರ್ಚೆ ನಡೆಯುವಂತದಿದೆ. ಈ ಚರ್ಚೆಯಲ್ಲಿ ನಂಗೆ ವಿಶ್ವಾಸ ಇದೆ, ಯಾವುದೇ ರಾಜಕೀಯ ಪಾರ್ಟಿ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರದು ಅನ್ನುವಂತ ಹೇಳುವಂತ ಧೈರ್ಯ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.